ಇಂದು ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ಇರುವಂತದ್ದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೂಪುರೇಷೆಯನ್ನ ರೆಡಿ ಮಾಡುವಂತ ನಿಟ್ಟಿನಲ್ಲಿ ಸಭೆಯೊಂದನ್ನ ಮಾಡಲಾಗ್ತದೆ. ಎಚ್ಡಿಕೆ ವಿಜೇಂದ್ರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿರುವಂತದ್ದು. ಜೆಡಿಎಸ್ ಪಕ್ಷದವರು ಮತ್ತೆ ಬಿಜೆಪಿಯವರು ಇದರಲ್ಲಿ ಇರ್ತಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯುತ್ತೆ. ಆಡಳಿತ ವೈಫಲ್ಯ, ಬಿಡದಿ ಟೌನ್ಶಿಪ್ ಅಸ್ತ್ರ, ಎಸ್ಐಆರ್ ಅಕ್ರಮದ ಆರೋಪ, ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತದೆ. ಯಾಕೆಂದ್ರೆ ಒಂದು ಸಮರ್ಥವಾಗಿ ಹೋರಾಟ ಮಾಡ್ಲಿಕ್ಕೆ ಆಗಿಲ್ಲ ಇದುವರೆಗೂ ಕೂಡ. ಸೊ ಹೀಗಾಗಿ ಅಟ್ಲೀಸ್ಟ್ ಇನ್ನು ಮುಂದೆನಾದರೂ ಜಂಟಿಯಾಗಿ ಹೋರಾಟವನ್ನ ಮಾಡೋಣ, ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಪಕ್ಷವಾಗಿ ಬಿಸಿ ಮುಟ್ಸೋಣ ಅಂತ. ಗ್ಯಾರಂಟಿ ಪರಿಷ್ಕರಣೆ ವಿರುದ್ಧ ದೋಸ್ತಿ ಸಮರ, ಜಿಬಿಎ ಸೇರಿದಂತೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತದೆ. ಹಿರಿಯೂರು ಬೈ ಎಲೆಕ್ಷನ್ಗೆ ಮೈತ್ರಿ ಸಿದ್ಧತೆ. ಹಿರಿಯೂರು ಬೈ ಎಲೆಕ್ಷನ್ ಕೂಡ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಇಲ್ಲಿ ಕುಮಾರಸ್ವಾಮಿ ಅವರು ಆ ಒಂದು ಕ್ಷೇತ್ರ ನಮಗೆ ಬೇಕು ಅಂತ ಕೇಳ್ಕೊಂಡಿದ್ದಾರಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಬ್ಬಕ್ಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇವತ್ತು ದೋಸ್ತಿ ಸಭೆ ನಡೀತಾ ಇರುವಂತದ್ದು, ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಲಿರುವಂತದ್ದು, ಯಾವಾಗಿಂದ ಅಖಾಡಕ್ಕಿಳಿತಾರೆ ಸರ್ಕಾರಕ್ಕೆ ಬಿಸಿ ಮುಟ್ಸೋಕೆ ಅಂತ? ಯಾವಾಗಿಂದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆ ಮಾಡೋದಾದ್ರೆ, ಹಿರಿಯೂರು ಬೈ ಎಲೆಕ್ಷನ್ ಅತಿ ಶೀಘ್ರದಲ್ಲೇ ಎದುರಾಗ್ತಾ ಇದೆ. ಮತ್ತೊಂದು ಕಡೆಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಬರುವಂಥ 5 ನಗರ ಪಾಲಿಕೆ ಚುನಾವಣೆಗಳು ಎದುರಾಗ್ತಾ ಇದ್ದಾವೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಜಂಟಿ ಹೋರಾಟಕ್ಕೆ ಮತ್ತೊಂದು ಕಡೆಗೆ ಆ ಒಂದು ಚುನಾವಣೆಯನ್ನು ಎದುರಿಸುವಂಥ ಒಂದು ನಿಟ್ಟಿನಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡುವಂಥದ್ದು, ಮತ್ತೊಂದು ಕಡೆಯಾಗಿ ಸದನದ ಒಳಗೆ ಹೊರಗೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಆಗಸ್ಟ್ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಿಯಬೇಕಾಗುತ್ತೆ. ಈಗಾಗಲೇ ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು JDS ಮತ್ತು BJPಯ ಕೆಲ ಶಾಸಕರುಗಳೇ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎರಡೂ ಪಕ್ಷದ ಹಿರಿಯ ನಾಯಕರಲ್ಲಿ ಒಂದು ರೀತಿ ಅಪನಂಬಿಕೆ, ಏನು ಅಸಮಾಧಾನ ಶುರುವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ಅಸಮಾಧಾನವನ್ನು ಶಮನ ಮಾಡಿಕೊಳ್ಳುವಂಥ ನಿಟ್ಟಲ್ಲಿ ಮತ್ತೊಂದು ಕಡೆಯಾಗಿ ಪ್ರಬಲ ಒಂದು ಸಮರ್ಥ ವಿಪಕ್ಷವಾಗಿ ಹೊರಹೊಮ್ಮೆ JDS ಮತ್ತು BJP ಜಂಟಿ ಹೋರಾಟದ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಎಸ್ಪೆಷಲಿ ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು, ಫುಟ್ಪಾತ್ ವ್ಯಾಪಾರಿಗಳ ಅಂದರೆ ಫುಟ್ಪಾತ್ ತೆರವು ವಿಚಾರದಲ್ಲಾಗಿರ್ಬೋದು, ಮತ್ತೊಂದು ಕಡೆಗೆ ಬೆಂಗಳೂರಿಗೆ ನಗರಕ್ಕೆ ಸಂಬಂಧಪಟ್ಟಂತೆ ಏನು ಕೆಲವೊಂದು ವಿಚಾರಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಅಣಿಯುವಂಥ ಒಂದು ನಿಟ್ಟಲ್ಲಿ ಸಮರ್ಥವಾಗಿ ಹೋರಾಟವನ್ನು ರೂಪಿಸುವಂಥ ಒಂದು ನಿಟ್ಟಲ್ಲಿ ಇವತ್ತು ಸಮನ್ವಯ ಸಮಿತಿ ಸಭೆ ನಡೀತಾ ಇದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಬಹಳ ಮುಖ್ಯವಾಗಿ ಪ್ರತಿಪಕ್ಷ ನಾಯಕ 6 ವರ್ಷಕ್ಕೆ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ BJP JDS ಹಿರಿಯ ಶಾಸಕರು ಮತ್ತೆ ಸಚಿವರು ಕೂಡ ಹಿರಿಯ ಮಾಜಿ ಸಚಿವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸಮನ್ವಯ ಸಮಿತಿಯಲ್ಲಿ ಬಹಳ ಮುಖ್ಯವಾಗಿ ಅಡ್ಡ ಮತದಾನದ ಬಗ್ಗೆ ಏನು ಸಮಿತಿ ಕೊಟ್ಟಿರ್ತಕ್ಕಂಥ ವರದಿ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ನಿಟ್ಟಲ್ಲಿ ಕೂಡ ಚರ್ಚೆ ಆಗುತ್ತೆ. ಎಸ್ಪೆಷಲಿ ಹಿರಿಯೂರು ಬೈ ಎಲೆಕ್ಷನ್ ವಿಚಾರದಲ್ಲಿ JDSಗೆ ಈಗಾಗಲೇ ಟಿಕೆಟ್ ಅನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಬಹಿರಂಗವಾಗಿ ಏನು ಬೇಡಿಕೆಯನ್ನು JDS ನಾಯಕರು ಇಟ್ಟಿದ್ರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಮತ್ತೊಂದು ಕಡೆಗೆ GBA ಚುನಾವಣೆ ಏನು ಶೀಘ್ರದಲ್ಲೇ ಎದುರಾಗುತ್ತೆ. ಆ ಒಂದು GBA ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ಚರ್ಚೆ ಆಗುತ್ತೆ. ಎಸ್ಪೆಷಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು. ಯಾಕಂದ್ರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ BJP JDS ಪ್ರತ್ಯೇಕ ಹೋರಾಟದಿಂದಾಗಿ ಅದೊಂದು ರೀತಿ ಮೈತ್ರಿಯ ಮೇಲೆ ಪರಿಣಾಮ ಬಿದ್ದಂತಾಗಿದೆ. ಮೈತ್ರಿಯ ಬಗ್ಗೆಯೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಹೀಗಾಗಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಿಯುವಂಥ ನಿಟ್ಟಲ್ಲಿ ಈ ಬಾರಿ ಜಂಟಿ ಹೋರಾಟವನ್ನು ರೂಪಿಸೋದಕ್ಕೆ ಇವತ್ತು ಸಮನ್ವಯ ಸಮಿತಿ ಸಭೆಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೇನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.